ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಕ್ಯಾಪ್ಟನ್ ಶೋ. ನನ್ನ ಮ್ಯಾಚು RCB ಮತ್ತು DC ಅವನ ಅಜ್ಜಿ ಏನು ಬಂದಿರೋದು ಗುರು. RCB ಟೀಮ್ಗೆ ಹೋಮ್ ಗ್ರೌಂಡಲ್ಲಿ ಕಂಟಿನ್ಯೂಸ್ ಆಗಿ ಎಲ್ಲ ಮ್ಯಾಚ್ನು ಬಿಟ್ಕೊಂಡು ಬರ್ತಾ ಇದ್ದಾರೆ. ಅವೇ ಫ್ರಮ್ ಹೋಮ್ ಎಲ್ಲರಿಗೂ ಹೋಗ್ಬಿಟ್ಟು ಎಲ್ಲರಿಗೂ ಹೊಡೆದ್ಬಿಟ್ಟು ಬರ್ತಾ ಇದ್ದಾರೆ. ಬಟ್ ಹೋಮ್ ಅಂತ ಬಂದಾಗ ಹೋಮ್ ಗ್ರೌಂಡಲ್ಲಿ ಎಲ್ಲರೂ ಬಂದು RCB ಟೀಮ್ ಅವ್ರಿಗೆ ಆಫ್ ಇಟ್ಬಿಟ್ಟು ಹೋಗ್ತಾ ಇದ್ದಾರೆ. ಇದನ್ನು ಏನು ಅನ್ಬೇಕು ಗೊತ್ತಾಗ್ತಲ್ಲ ಗುರು. ಮೋಸ್ಟ್ಲಿ ಯಾರು ಮಾಟ ಗೀಟ ಮಾಡಿಸಿರ್ಬೇಕು ಅನಿಸುತ್ತೆ. ಹೋಮ್ ಗ್ರೌಂಡಲ್ಲಿ RCB ಯಾವಾಗಲೂ ಸೋಲ್ಬೇಕು ಅಂದ್ಬಿಟ್ಟು ನನ್ನೇ ಅಂತ ಸಿಕ್ಕಾಪಟ್ಟೆ ಆಲ್ಟ್ ಆಯಿತು ಗುರು. ಏನಾರ ಆಗಲಿ ಮ್ಯಾಚು ನೋಡ್ತಿದ್ದಾನು, ಟಿ ವಿನ ಆಫ್ ಮಾಡಿಬಿಟ್ಟು ಬುಡ್ಜ್ ಓಪನ್ ಮಾಡ್ಕೊಂಡು ಕುತ್ಕೊಂಡೆ. ಆದರೂ ಕೂಡ ಮ್ಯಾಚ್ ಸೋಲ್ತು RCB. ಸಿಕ್ಕಾಪಟ್ಟೆ ಆಲ್ಟ್ ಆಯಿತು ಗುರು ನೆನ್ನೆ ಅಂತ ಮ್ಯಾಚಲ್ಲಿ. RCB ಅವರು ಪವರ್ ಪ್ಲೇ ಆಡಿದ್ದು ನೋಡಿದ್ರೆ 3 ಓವರ್ಸ್ಗೆ 60 ರನ್ಸ್. ಅಂದ್ಕೊಂಡೆ 300 ರನ್ ರೀಚ್ ಆಗ್ತಾರೆ ಗುರು. SRH ಅವರು ಯಾವಾಗಲೂ ಹೇಳ್ತಾ ಇರ್ತಾರಲ್ಲ 300 ರನ್ ನೋಡಿತೀವಿ 300 ರನ್ ನೋಡಿತೀವಿ ಅಂತ. ಸೊ ಆ ದಾಖಲೆನ RCB ಅವರು ನೆನ್ನೆ ಮುರಿತಾರೆ ಅಂತ ತಿಳ್ಕೊಂಡೆ. ಪವರ್ ಪ್ಲೇ ಆಟ ನೋಡಿಬಿಟ್ಟು ಫಿಲಿಪ್ ಸಾಲ್ಟ್ ಅವರ ಆಟ ನೋಡಿಬಿಟ್ಟು. ಬಟ್ ಯಾವಾಗ ಫಿಲಿಪ್ ಸಾಲ್ಟ್ ಅವರು ರನ್ಔಟ್ ಆದರು, ಕೊಹ್ಲಿ ಯಾವಾಗ ಔಟ್ ಆದರು, ಆವಾಗ ವಿಕೆಟ್ಗಳು ಒಂದ್ರ ಮೇಲೊಂದು ಬೀಳ್ತಾನೆ ಹೋದು. ಕೊನೆಗೆ ಒಂದು ಟಾರ್ಗೆಟ್ ಸೆಟ್ ಮಾಡೋಕ್ಕಾಗಿಲ್ಲ RCB. ಹೋಮ್ ಗ್ರೌಂಡಲ್ಲಿ ಅಂತ ಒಂದು ಬ್ಯಾಟಿಂಗ್ ಪಿಚ್ಚಲ್ಲಿ 170 ರನ್ಸ್ ಏನೋ ಟಾರ್ಗೆಟ್ ಕೊಟ್ಟರು ಅಷ್ಟೇ. ಏನು ಗುರು ಇದು ಹಣೆ ಬರ RCBದು. ನನಗೆ RCB ಪವರ್ ಪ್ಲೇ ಬ್ಯಾಟಿಂಗ್ ನೋಡ್ಬಿಟ್ಟು ಎಲ್ಲರೂ ಕೂಡ ದಂಗಾಗಿದ್ರು. ಏನು ಗುರು 3 ಓವರ್ಸ್ಗೆ 60 ರನ್ಸ್, ಇನ್ನೂ ಪವರ್ ಪ್ಲೇನೇ ಕಂಪ್ಲೀಟ್ ಆಗಿಲ್ಲ, ಆಲ್ರೆಡಿ 60 ರನ್ಸ್ ಹೊಡೆದಿದ್ದಾರೆ ಅಂತ ಎಲ್ಲರೂ ಒಂಥರ ದಂಗಾಗಿ ನೋಡ್ತಿದ್ರು. ಮೋಸ್ಟ್ಲಿ RCB ನೆನ್ನೆ ಒಂದು 300 ಟಾರ್ಗೆಟ್ನ ಮಾಡ್ಕೊಳ್ಳೋ ಥರ ಇತ್ತು. ಒಂದು ಸ್ಟಾರ್ಟಿಂಗ್ ಪವರ್ ಪ್ಲೇ ಆಟ ನೋಡಿದ್ರೆ ಯಾವಾಗ ಫಿಲಿಪ್ ಸಾಲ್ಟ್ ಅದು ಏನೋ ಅನ್ಲಕ್ಕಿ ಅಂತ ಹೇಳ್ತಾರಲ್ಲ ಫಿಲಿಪ್ ಸಾಲ್ಟು, ಸೊ ಆ ಥರ ರನ್ಔಟ್ ಆದರು. ಸೊ ಅದು ರನ್ಔಟ್ ಆದಮೇಲೆ ಕೊಹ್ಲಿ ಕೂಡ ಔಟ್ ಆದರು. ಸೊ ಆವಾಗಲೇ RCB ವಿಕೆಟ್ಗಳ ಪತನ ಒಂದ್ರ ಮೇಲೊಂದು ಆಗ್ತಾನೆ ಹೋದು. ಕೊನೆಗೆ ಒಂದು ಬಿಗ್ ಟಾರ್ಗೆಟ್ನ ಸೆಟ್ ಮಾಡೋಕ್ಕಾಗಿಲ್ಲ RCB ಹತ್ರ. ಸೊ ಫೈನಲಾಗಿ 170 ರನ್ಸ್ ಟಾರ್ಗೆಟು ಹೆಂಗೋ ಕಷ್ಟಪಟ್ಕೊಂಡು 170 ರನ್ಸ್ ಟಾರ್ಗೆಟ್ ಏನೋ ಮಾಡಿದ್ರು. ಕೊನೆಯಲ್ಲಿ ಟಿಮ್ ಡೇವಿಡ್ ಒಂದು ಒಳ್ಳೆ ಬ್ಯಾಟಿಂಗ್ ಅಂತ ನೋಡ್ಬೋದು ನಾವು. ಸೊ ಅದು ಬಿಟ್ಟರೆ ಇನ್ಯಾರು ಕೂಡ RCB ಕಡೆಯಿಂದ ಯಾವುದೋ ಒಂದು ಬ್ಯಾಟಿಂಗ್ ಚೆನ್ನಾಗಿ ಆಡಲಿಲ್ಲ. ಸೊ ಫೈನಲಾಗಿ 170 ರನ್ಸ್ ಟಾರ್ಗೆಟ್ ಕೊಟ್ಟರು RCB ಅವರು. ಸೊ 170 ರನ್ ಟಾರ್ಗೆಟ್ ಇದ್ಯಾವುದೋ ಮ್ಯಾಟ್ರೇ ಆಗಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಅಂಥ ಒಂದು ಬ್ಯಾಟಿಂಗ್ ಪಿಚ್ಚು ಚಿನ್ನಸ್ವಾಮಿ ಸ್ಟೇಡಿಯಂ ಬ್ಯಾಂಗ್ಳೂರು. ಸೊ ಇದು DCಗೆ ಸ್ಟಾರ್ಟಿಂಗಲ್ಲಿ ಪವರ್ ಪ್ಲೇಲಿ 4 ವಿಕೆಟು ಪವರ್ ಪ್ಲೇಲಿ ಕಳ್ಕೊಂಡ್ರು ಪಾಪ ಅವರು. ನಮ್ಮ RCB ಪವರ್ ಪ್ಲೇಲಿ ವಿಕೆಟ್ ಕಳ್ಕೊಂಡಿರಲಿಲ್ಲ ಜಾಸ್ತಿ, ಬಟ್ ಒಳ್ಳೆ ರನ್ ಇತ್ತು. ಬಟ್ DC ಅವರು ವಿಕೆಟ್ ಕಳ್ಕೊಂಡಿದ್ರು 4 ವಿಕೆಟು. ಸೊ ಆ ಸಮಯದಲ್ಲಿ DCನ ಒಂದು ಕೈ ಹಿಡ್ದಿದ್ದೆ ನಮ್ಮ ಕರ್ನಾಟಕದ ಹುಲಿ KL ರಾಹುಲ್. ಅದೇನು ಗುರು KL ರಾಹುಲ್ ಬ್ಯಾಟಿಂಗು. RCB ಅಂತ ಬಂದುಬಿಟ್ರೆ ಸಾಕು, ಯಾವುದೇ ಮ್ಯಾಚ್ ಆಡ್ದೇ ಇರಲಿ RCB ಮೇಲೆ KL ರಾಹುಲ್ ಅವರು ಬ್ಯಾಟಿಂಗ್ ನೋಡ್ತಾನೆ ಇರ್ಬೋದು. ಈ ಸೀಸನ್ ಅಲ್ಲ, ಎಲ್ಲ ಸೀಸನಲ್ಲೂ ಕೂಡ ವೀರಭದ್ರನ್ ಥರ ನಿಂತ್ಕೋತಾರೆ KL ರಾಹುಲ್ ಅವರು. ಸೊ ನನ್ನೇ ಕೂಡ ಅದೇ ಥರ ಬ್ಯಾಟಿಂಗ್ ಆಡಿದ್ರು KL ರಾಹುಲ್ ಅಣ್ಣ. ಏನು ಗುರು ಇದು. ಸೊ ಫೈನಲಾಗಿ DC ಅವರು ಟಾರ್ಗೆಟ್ನ 17.5 ಓವರ್ಸ್ನಲ್ಲಿ ರೀಚ್ ಮಾಡ್ತಾರೆ. ಸೊ ಇದರಲ್ಲಿ ಹೆಚ್ಚಾಗಿ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದು ನಮ್ಮ ಕರ್ನಾಟಕದ ಹುಲಿ KL ರಾಹುಲ್ ಅಣ್ಣ. ಸೊ ಅದ್ರ ಜೊತೆಗೆ ಲಾಸ್ಟಲ್ಲಿ ಬಂದಂಥ ಟ್ರಿಸ್ಟನ್ ಸ್ಟಬ್ ಅವರು 38 ರನ್ಸ್ ಏನೋ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಸೊ ಲಾಸ್ಟಲ್ಲಿ KL ರಾಹುಲ್ ಅವರು ಒಂದು RCB ಮ್ಯಾನೇಜ್ಮೆಂಟ್ಗೆ ಟಕ್ಕರ್ ಕೊಡ್ತಾರೆ. ನೀವೆಲ್ಲ ನೋಡಿರಲೇಬೋದು. ನಾವು ಶ್ರೀಮುರಳಿ ಮೂವಿ, ಉಗ್ರ ಮೂವಿ ನೀವೆಲ್ಲರೂ ನೋಡಿರ್ತಾರೆ. ಅದರಲ್ಲಿ ಒಂದು ಡೈಲಾಗ್ ಇದೆ, ಗೀಟ್ ಎಳ್ದಾಗಿದೆ, ವೃತ್ತ ಹಾಕಾಗಿದೆ, ಆ ವೃತ್ತದಲ್ಲಿರೋದೆಲ್ಲ ನಂದೇ. ಸೊ ಆ ಥರ ಒಂದು ಸೈನ್ನ ಮಾಡಿಬಿಟ್ಟು RCB ಟೀಮ್ ಮ್ಯಾನೇಜ್ಮೆಂಟ್ಗೆ ಒಂದು ಟಕ್ಕರ್ ಕೊಡ್ತಾರೆ. ನನ್ನ ಮಕ್ಕಳ ನನ್ನೇ ತಗೊಳ್ಳಲ್ಲ ಅಲ್ವಾ, ಹಾಕೊಂಡು ರುಬ್ತೀನಿ ತಗೊಳ್ಳಿ ಅಂತ ಒಂದು ಸೈನ್ನ ಕೊಟ್ಬಿಟ್ಟು ಒಂದು ಏನೋ ಟ್ರಿಗರ್ನ ಮಾಡಿಬಿಟ್ಟು ಹೋಗ್ತಾರೆ RCB ಮ್ಯಾನೇಜ್ಮೆಂಟ್ ಅವ್ರಿಗೆ KL ರಾಹುಲ್ ಅವರು. ಸೊ ನೆಕ್ಸ್ಟ್ ಮ್ಯಾಚ್ ಇರೋದು ನಮ್ಮ RCB ಅವ್ರಿಗೆ ರಾಜಸ್ಥಾನ್ ರಾಯಲ್ಸ್ ಮೇಲೆ, ಅದು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ. ಏನು ಗುರು ಭವಿಷ್ಯ ಇವತ್ತೇ ಕಾಣ್ತಾ ಇದೆ. ಸಂಡೇ ಮ್ಯಾಚ್ ಐತೆ, ನೋಡೋಣ ಯಾವ ಥರ ಒಂದು ಕಂಬ್ಯಾಕ್ ಮಾಡ್ತಾರೆ ನಮ್ಮ RCB ಹುಲಿಗಳು ಅಂದ್ಬಿಟ್ಟು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.